ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಅನೇಕ ವಿಷಯಗಳನ್ನು ಸತ್ಯ ಮತ್ತು ಯಥಾವತ್ತಾಗಿ ಬಿತ್ತರಿಸುವ ಕೆಲಸವನ್ನು ಅನೇಕ ವರ್ಷಗಳಿಂದ ನಾನು ಮಾಡ್ಕೊತ ಬಂದಿದ್ದೀನಿ. ಇವತ್ತು ನಾನು ಎತ್ತಿರುವಂಥ ವಿಷಯ ಬಹಳ ವಿಚಿತ್ರ ಮತ್ತು ಕಾನೂನಿಗೆ ಯಾವುದೇ ರೀತಿಯ ಮರ್ಯಾದೆಯನ್ನು ಕೊಡದೆ ಒಂದು ರೀತಿ ಪುಂಡಾಟಿಕೆಯನ್ನು ಮಾಡ್ತಾರಲ್ಲ, ಆ ರೀತಿಯಾಗಿರುವಂಥ ಒಂದು ವಿಚಾರವನ್ನು ಈ ಬಾರಿ ನಾನು ಎತ್ಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ನಾವೆಲ್ಲ ಹೇಳ್ತೀರಿ, ಇವತ್ತು ನಾವು ಹಳ್ಳಿಯಿಂದ ದಿಲ್ಲಿವರೆಗೂ ನೀವೆಲ್ಲ ಕೇಳ್ತಿರುವಂಥ ಒಂದು ವಿಚಾರ ಏನಂದ್ರೆ, ಭಾರತ ದೇಶದಲ್ಲಿ ಜಾತಿನೇ ಇಲ್ಲ, ಜಾತಿಗಳು ಯಾರೋ ಜೀವಂತ ಇಟ್ಟಿದ್ದಾರೆ, ಅದೆಲ್ಲ ಈಗ ಹೋಗಿಬಿಟ್ಟಿದೆ. 2025ನೇ ವರ್ಷ ಬಂದರೂ ಕೂಡ ಜಾತಿ ಅನ್ನುವಂಥದ್ದು ಯಾರು ಮಾಡ್ತಾರೆ ಈಗಿನ ಕಾಲದಲ್ಲಿ? ಜಾತಿ ಇಲ್ಲವೇ ಇಲ್ಲ ಅಂತೇಳಿ ಅಲ್ಲಿ ಅನೇಕ ಜನ ನಮ್ಮ ಜೊತೆ ವಾದ ಮಾಡ್ತಾರೆ. ಆದರೆ ಭಾರತ ದೇಶದಲ್ಲಿ ಜಾತಿ ಇದೆ ಅಂತೇಳಿ ನಮಗೆ ಹಲವಾರು ಬಾರಿ ಸಾಬೀತಾಗ್ತಾನೆ ಇರ್ತದೆ. ಹಲವಾರು ಕಡೆಗಳಲ್ಲಿ ದಲಿತ ಸಮಾಜವನ್ನ ನಿಂದನೆ ಮಾಡುವಂಥದ್ದು, ದಲಿತ ಸಮಾಜವನ್ನ ಗೋಳೈಕೊಳ್ಳುವಂಥದ್ದು, ದಲಿತ ಸಮಾಜವನ್ನ ಬಹಿಷ್ಕಾರ ಹಾಕುವಂಥದ್ದು, ದಲಿತರಿಗೆ ವಿನಾಕಾರಣ ಕಿರುಕುಳ ಕೊಡುವಂಥದ್ದು ನಿತ್ಯ ನಿರಂತರವಾಗಿ ನಡೀತಾನೆ ಇರ್ತದೆ. ಆ ಪೈಕಿ ಕೇಸ್ಗಳು ದಾಖಲಾಗ್ತಾನೆ ಇರ್ತದೆ. ಆದ್ರೆ ಇವತ್ತು ನಾನು ಹೊತ್ಕೊಂಡು ಬಂದಿರುವಂತ ವಿಷಯ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲ್ಲಳ್ಳಿ ಗ್ರಾಮ ಅಂತ ಹೇಳಿ. ಈ ಕಲ್ಲಳ್ಳಿ ಗ್ರಾಮ ಬಹಳಷ್ಟು ವೈವಿಧ್ಯಮಯವಾಗಿ ಅನೇಕ ಧಾರ್ಮಿಕ ವಿಚಾರಗಳಲ್ಲಿಯೂ ಕೂಡ ಬಹಳ ಮುಂದೆ ಇರುವಂಥದ್ದು. ಯಾಕಂದ್ರೆ ಕಲ್ಲೋಳಿಯಲ್ಲಿ ವೆಂಕಟರಮಣ ದೇವಸ್ಥಾನ ಇದೆ. ಕಲ್ಲೋಳಿ ವೆಂಕಟರಮಣ ದೇವಸ್ಥಾನ ಅಂದ್ರೆ ಅದು ಇಡೀ ನಮ್ಮ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಫೇಮಸ್ ಆಗಿರುವಂತಹ ಒಂದು ದೇವಸ್ಥಾನ. ಆದ್ರೆ ಆ ದೇವಸ್ಥಾನದಲ್ಲಿ ಎಲ್ಲಾ ದಲಿತರಿಗೂ ಸಾರ್ವಜನಿಕರಿಗೂ ಮುಕ್ತವಾದಂಥ ಪ್ರವೇಶ ಇದೆ. ಕಲ್ಲಳ್ಳಿ ಊರಲ್ಲಿ ಕೂಡ ಹೋಟೆಲ್ಗಳಿರ್ಬೋದು, ಕ್ಷೌರಿಕ ಅಂಗಡಿಗಳಿರ್ಬೋದು, ಅಥವಾ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲರಿಗೂ ಮುಕ್ತವಾಗೇ ಇದೆ. ಮತ್ತೆ ಯಾಕೆ ಇವತ್ತಿನ ವಿಷಯವನ್ನು ಎತ್ಕೊಂಡು ಬಂದಿದ್ದೀನಿ ಅಂದ್ರೆ, ಒಂದು ಕೆಲವು ಕಿಡಿಗೇಡಿಗಳು ಅಥವಾ ಕೆಲವು ಜಾತಿವಾದಿಗಳು ಇಡೀ ಊರು ಮತ್ತು ಕೇರಿಯ ನಡುವೆ ಒಂದು ದೊಡ್ಡ ಮಟ್ಟದ ಬೆಂಕಿಯನ್ನು ಹಚ್ಚಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ನೂರಾರು ವರ್ಷಗಳಿಂದ ವಾಸ ಇರುವಂತಹ ದಲಿತರಿಗೆ ಇಷ್ಟು ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂದ್ರೆ, ನೀವು ಇದು ಬಹುಶಃ ಇದು ಯಾವ ಕಥೆಗಳಲ್ಲಿಯೂ ಅಥವಾ ಯಾವ ನ್ಯೂಸ್ನಲ್ಲಿಯೂ ಕೇಳಿರ್ಲಿಕ್ಕಿಲ್ಲ. ಬಹುಶಃ ಲಾಸ್ಟ್ ಟೈಮ್ ಒಂದು ಉದ್ಯೋಗ ಮೇಳ ನಡೆದಿರುವಂತ ಹೊರದೇಶದ ಅಧ್ಯಕ್ಷರುಗಳು ಬಂದಾಗ ಮೋದಿ ಅವರು ಬಡತನವನ್ನ ಮುಚ್ಚಲಿಕ್ಕೆ, ಇಲ್ಲಿ ನಮ್ಮ ದೇಶದಲ್ಲಿ ಬಡತನ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಮುಚ್ಚಲಿಕ್ಕೆ ಅಲ್ಲೆಲ್ಲ ಪೇಂಟ್ ಮಾಡಿಸುವಂಥದ್ದು ಅಥವಾ ಅಲ್ಲೆಲ್ಲ ಕಟೌಟ್ಗಳು ನಿರ್ಮಾಣ ಮಾಡುವಂಥದ್ದು, ಮರೆಮಾಚುವಂಥದ್ದನ್ನು ನೋಡಿದ್ವಿ. ಆದ್ರೆ ನೇರವಾಗಿ ಹೇಳ್ತಾರ, ನಮ್ಮ ದೇವಸ್ಥಾನದ ದಾರಿ ಇದೆ, ಆ ಕಾರಣಕ್ಕಾಗಿ ದಲಿತರು ರಸ್ತೆಗಳಿಗೆ ಬಾಗಿಲುಗಳ ಕಿಟಕಿಗಳನ್ನ ಬಿಡಬಾರ್ದಂತೆ. ಏನು, ರಸ್ತೆಗಳಿಗೆ ಬಾಗಿಲು ಕಿಟಕಿಗಳನ್ನು ಬಿಡಬಾರ್ದ? ಹೌದು, ಗ್ರಾಮ ಪಂಚಾಯಿತಿಯ ಸುಪ್ಪರ್ತಿಗೆಯಲ್ಲಿ ಬರುವಂತ ರಸ್ತೆ, ಸಾರ್ವಜನಿಕ ರಸ್ತೆ, ಸರ್ಕಾರಿ ರಸ್ತೆ, ಆ ರಸ್ತೆ ಒಂದು ಗುಡ್ಡದ ಕಡೆ ಹೋಗ್ತದ. ಹೋಗುವಂತ ರಸ್ತೆಗಳ ಮೇಲೆ ಸುಮಾರು ನೂರಾರು ವರ್ಷಗಳಿಂದ, 4-5 ತಲೆಮಾರಿನಿಂದ ವಾಸ ಮಾಡುತ್ತಿರುವಂತಹ ದಲಿತರಿಗೆ ರಸ್ತೆ ಕಡೆಗೆ ಮುಖ ಮಾಡಿ ಬಾಗಿಲುಗಳನ್ನ ಬಿಡುವ ಅವಕಾಶವನ್ನ ಈ ಗ್ರಾಮದ ಕೆಲವರು ಕೊಡ್ತಾ ಇಲ್ಲ. ಅದು ಯಾರಪ್ಪ ಅಂತಂದ್ರೆ, ಇದು ಇಂಥ ಒಂದು ಹೃದಯ ವಿದ್ರಾವಕ ಘಟನೆ ಅಥವಾ ಜಾತಿ ನಿಂದನೆಗೆ ಒಂದು ಹೆಜ್ಜೆ ಮುಂದಿಡುವಂಥದ್ದು. ಇದು ನೀವು ಬರಬೇಡ್ರಿ, ನಮ್ಮ ಏರಿಯಾಗಳಲ್ಲಿ ನೀರ್ ಮೇಲೆ ಎತ್ತಿ ಹಾಕುವಂಥದ್ದು, ಚಹಾ ಕಪ್ಗಳನ್ನ ಪ್ರತ್ಯೇಕವಾಗಿ ಇಡುವಂಥದ್ದು, ಕಟಿಂಗ್ ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೇಳಿದೀವಿ. ಆದ್ರೆ ರಸ್ತೆಗೆ ಹೊಂದಿಕೊಂಡಿರುವ ಸರ್ಕಾರದವರೇ ಕೊಟ್ಟಿರುವಂತಹ ಮನೆಗಳ ನಿರ್ಮಾಣಗಳಲ್ಲಿ ನೀವು ರಸ್ತೆ ಕಡೆಗೆ ಮುಖ ಮಾಡಿ ರಸ್ತೆ ಕಡೆಗೆ ಬಾಗಿಲುಗಳನ್ನು ಬಿಡಬಾರ್ದು. ಒಂದ್ ವೇಳೆ ಬಿಟ್ರ ಅದು ನಮ್ಗೆ ಅವಮಾನ ಆಗುತ್ತೆ. ನಾವು ದೇವಸ್ಥಾನಕ್ಕೆ ಓಡಾಡ್ತಿರ್ತೀವಿ, ದೇವಸ್ಥಾನಕ್ಕೆ ಹೋಗೋದು ಬರೋದು ಮಾಡ್ತಿರ್ತೀವಿ, ನಿಮಗೆ ಎದ್ದ ತಕ್ಷಣ ನಿಮ್ಮ ಮುಖ ನೋಡೋದನ್ನ ನಾವು, ಅಷ್ಟು ದರಿದ್ರ ಮುಖ ನಿಮ್ಮಗಳು, ನೀವು ಅಷ್ಟು ದರಿದ್ರ ಜಾತಿಯಲ್ಲಿ ಹುಟ್ಟಿದ್ದೀರಿ ಅನ್ನುವಂತ ನೇರವಾದಂತ ಜಾತಿ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಯಾರು ಇದನ್ನು ಮಾಡ್ತಾ ಇದ್ದಾರೆ ಅಂದ್ರ, ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಮಿಟಿ ಕಲ್ಲಳ್ಳಿ. ಇಲ್ಲಿ ಇದರ ಒಂದು ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಒಂದು 5 ಜನ ನಮ್ಮ ಜಮಖಂಡಿಯ ಉಪವಿಭಾಗಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಡ್ತಾರೆ. ಇಲ್ರಿ, ಇವ್ರು ರಸ್ತೆ ಮೇಲೆ ಅಕ್ರಮ ಕಟ್ಟಡಗಳನ್ನ, ಶೌಚಾಲಯಗಳ ನಿರ್ಮಾಣ ಮಾಡ್ತಾ ಇದಾರ, ಇದಕ್ಕ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಇದನ್ನ ನೀವು ಬಂದ್ ಮಾಡಬೇಕು ಅಂತ ಹೇಳಿ ನಾವು ಅಲ್ಲಿಯ ಪಿಡಿಒ ಅವರಿಗೆ, ನಾವು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಪಿಡಿಒ ಅವ್ರಿಗೂ ಮಾತಾಡಿದ್ವಿ. ಏನ್ ಸಾಹೇಬ್ರೆ, ಇಲ್ಲಿ ದಲಿತರೇನೋ ಮನೆ ನಿರ್ಮಾಣ ಮಾಡ್ತಾ ಇದಾರಂತ,
ಅವ್ರೇನು ಅಕ್ರಮವಾಗಿ ಮಾಡ್ತಾ ಇದ್ದಾರೇನೋ, ಕಾನೂನು ಬಾಹಿರ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲ ಸರ್, ಗಟ್ರ ಇದೆ, ಗಟ್ರ ಪಕ್ಕ ಮೋರಿ, ಗಟ್ರ ಅಂದ್ರೆ ಮೋರಿ ಪಕ್ಕದಲ್ಲಿ ಅವ್ರು ಜಾಗ ಬಿಟ್ಕೊಂಡು ಅವರು ಕಾನೂನು ಪ್ರಕಾರನೇ ಮನೆಗಳು ಕಟ್ತಾ ಇದಾರೆ. ಆದ್ರೆ ಈ ಕಮಿಟಿ ಅವ್ರು ಯಾಕೋ ಅವ್ರಿಗೆ ಯಾಕೆ ಗಂಟು ಬಿದ್ದಾರೋ ಗೊತ್ತಿಲ್ಲ, ಇವರು ಸುಮ್ಮನೆ ವಿನಾಕಾರಣ ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ. ಅಷ್ಟಕ್ಕೂ ಈ ಕಮಿಟಿಯ ಯಾರು ಬಂದ್ರೆ ರುದ್ರಯ್ಯ ಶ್ರೀಶೈಲ ಕರಡಿ ಅಂತಕ್ಕಂಥ ಒಬ್ಬ ವ್ಯಕ್ತಿ, ತಿಪ್ಪಣ್ಣ ಸಂಗಪ್ಪ ಉಪ್ಪುಲ್ದಿನಿ ಅಂತಕ್ಕಂಥ ವ್ಯಕ್ತಿ, ಈರಯ್ಯ ಬಸಯ್ಯ ಹಿರೇಮಠ್ ಅಂತಕ್ಕಂಥ ವ್ಯಕ್ತಿ ಮತ್ತು ಬಸಯ್ಯ ಮಲ್ಲಯ್ಯ ಹಿರೇಮಠ್, ವೆಂಕಪ್ಪ ದ್ಯಾವಪ್ಪ ಬಡಿಗೇರ್, ಈ 5 ಜನ ಏನಪ್ಪಾ ಅಂದ್ರೆ ಹೋಗಿ ಆ ಟ್ರಸ್ಟ್ ಕಮಿಟಿ ಅವ್ರು ನಾವು ಅಂತ ಹೇಳಿ ಕಿಶಿಂದ ಯಾರಿಗೆ ಜಮಖಂಡಿ ಉಪವಿಭಾಗಾಧಿಕಾರಿ AC ಅವರಿಗೆ ಒಂದು RTC ಕೇಸನ್ನು ಮಾಡ್ತಾರೆ. ಇಲ್ರಿ, ಇದನ್ನ ಮನೆಯನ್ನ ಈ ಕಟ್ಟಡ ಮಾಡೋದನ್ನ ನಿಲ್ಲಿಸ್ಬೇಕು. ಕಾರಣ ಏನಂದ್ರ ಅಲ್ಲಿರುವಂತಹ ಮನೆಯವರು ಕಟ್ಟಡವನ್ನ ಬಾಗಿಲನ್ನ ರಸ್ತೆ ಕಡೆ ಬಿಡ್ತಾ ಇದ್ದಾರೆ. ರಸ್ತೆ ಕಡೆ ಯಾಕೆ ಬಿಡ್ತಾ ಇದ್ದೀರಿ ಅಂತ ಕೇಳುವ ಬದಲಿ ಅಕ್ರಮ ಕಟ್ಟಡ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರ. ಇದೆಲ್ಲದಕ್ಕೂ ಮೂಲ ಕಾರಣ ಒಬ್ಬ ವ್ಯಕ್ತಿ ಅದನ್ನ, ಇದೆಲ್ಲದಕ್ಕೂ ಮೂಲ ಕಾರಣ. ಆ ಮೂಲ ಕಾರಣ ವ್ಯಕ್ತಿ ಯಾರಪ್ಪ ಅಂದ್ರ ಬಸವರಾಜ ಈರಪ್ಪ ಬಡಿಗೇರ್ ಅಂತಕ್ಕಂಥ ಒಬ್ಬ ವಕೀಲರು. ಏನ್ರಿ ವಕೀಲ್ರೆ, ನೀವು ಲಾ ಓದಿರ್ತೀರಿ, ವಕೀಲ್ಗೆ ಪ್ರಾಕ್ಟೀಸ್ ಮಾಡ್ತಿರ್ತೀರಿ, ನಿಮಗೆ ಕಾನೂನು ಬಗ್ಗೆ ಎಲ್ಲವೂ ಗೊತ್ತು. ನೀವು ಈ ತರ ದಲಿತರಿಗೆ ವಿನಾಕಾರಣ ಕಿರುಕುಳ ಕೊಡೋದು ಸರಿನಾ? ಅಥವಾ ಇನ್ನೆಷ್ಟು ದಿನ ಭಾರತ ದೇಶದಲ್ಲಿ ದಲಿತರು ಇಂಥ ಸಮಸ್ಯೆಗಳನ್ನ ಎದುರಿಸೋದು? ಸುಮಾರು 350ಕ್ಕೂ ಹೆಚ್ಚಿರುವಂತಹ ಮನೆಗಳನ್ನ ಒಂದು ಮನೆಯೂ ಕೂಡ ರಸ್ತೆ ಕಡೆಗೆ ಮುಖ ಮಾಡಿ ಬಾಗಿಲು ಬಿಡಬಾರ್ದು, ಇನ್ನೂವರೆಗೂ ಬಿಟ್ಟಿಲ್ಲ, 100 ವರ್ಷದಲ್ಲಿ ಬಿಟ್ಟಿಲ್ಲ. ಯಾರೋ ಒಂದಿಷ್ಟು ನಾವು ಮಾಡೋರು ಅಂತ ಹೇಳಿ ಧೈರ್ಯ ಮಾಡಿ ಕೆಲವೊಂದು 1-2 ಮನೆಗಳನ್ನ ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟಿದ್ದಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ಆದ್ರೂ ಅವ್ರ ಬಾಗಿಲು ಆ ಕಡೆ ರಸ್ತೆ ಕಡೆ ಬಾಡುವಂಗಿಲ್ಲ. ರಸ್ತೆ ಏನೋ ಗಟ್ರ ಇದೆ, ಗಟ್ರ ಬಿಟ್ಟು. ಆದ್ರೆ ಮತ್ತೆ ಇನ್ನೊಂದು ಹೇಳ್ತೀನಿ ವಿಶೇಷ, ಈ ವೀರಭದ್ರೇಶ್ವರ ದೇವಸ್ಥಾನ ದಲಿತರು ಕಟ್ತಿರುವಂತ ಮನೆ ಗಟ್ರಿನ ಆ ಕಡೆ ಕಟ್ತಾ ಇದಾರೆ, ಮೋರಿ ಆ ಕಡೆ ಕಟ್ತಾ ಇದ್ದಾರೆ, ಒಂದ್ 2-3 ಫುಟ್ ಬಿಟ್ಟು. ಆದ್ರೆ ವೀರಭದ್ರೇಶ್ವರ ದೇವಸ್ಥಾನದ ಕಟ್ಟಡ ಕಾಂಪೌಂಡ್ ಮತ್ತು ಕಟ್ಟಡ ಐತಲ್ಲ, ಗಟ್ರನೂ ಬಿಟ್ಟಿಲ್ಲ, ರಸ್ತೆಗೆ ಹೊಂದಿಕೊಂಡೆ ಅವ್ರು ಕಟ್ಟಡ ಮಾಡ್ಯಾರ. ನೋಡ್ರಿ, ಅವ್ರಿಗೊಂದು ನ್ಯಾಯ, ದಲಿತರಿಗೊಂದು ನ್ಯಾಯ. ಅಷ್ಟಕ್ಕೂ ಈ ಮನೆಗಳನ್ನ ಕಟ್ಟಡನ್ನ ಇಲ್ಲಿ ಬಾಗಲ ಬಿಡಬೇಡ್ರಿ, ಇಲ್ಲಿ ನೀವು ಕಟ್ಕೋಬೇಡ್ರಿ ಅನ್ನಕ್ ಇವ್ರು ಯಾರು? ಏನ್ ನೈತಿಕತೆ ಐತಿ ಇವ್ರಿಗೆ? ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಇದು ಇವ್ರಿಗೆ ಯಾವುದೇ ರೀತಿಯಾದಂತ ನೈತಿಕತೆ ಇಲ್ಲ, ಇವ್ರಿಗೆ ಯಾವುದೇ ರೀತಿಯಾದಂತ ಹಕ್ಕುಗಳು ಇಲ್ಲ. ಆದ್ರೆ ವಕೀಲ್ರೆ, ನೀವೆಲ್ಲ ಕಮಿಟಿಯವ್ರನ್ನ ಕೇಳ್ತಾ ಇದ್ದೀನಿ, ಈ ದೇಶದಲ್ಲಿ ದಲಿತರಿಗೊಂದು ಕಾನೂನು, ನಿಮಗೊಂದು ಕಾನೂನು ಇಲ್ರಿ, ಎಲ್ಲರಿಗೂ ಒಂದೇ ಕಾನೂನು ಇರುವಂತದ್ದು. ನಿಮ್ಮ ಊರಲ್ಲಿ ಇದರಲ್ಲಿ ಯಾರೆಲ್ಲ ಏನು ಇದ್ರ ಹೋರಾಟವನ್ನ ಮಾಡ್ತಾ ಇದಾರ, ಇವರಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ ಅನ್ನ ಅಕ್ರಮವಾಗಿ ಕಟ್ಟಿದ್ದಾರೆ. ವಿಶೇಷವಾಗಿ ತಿಪ್ಪಣ್ಣ ಅಂತಕ್ಕಂಥ ವ್ಯಕ್ತಿ 3 ಅಂತಸ್ತಿನ ಬಿಲ್ಡಿಂಗ್ ಅನ್ನ ಕಟ್ತಾ ಇದ್ದಾನೆ. ಒಂದು ಗ್ರಾಮದಲ್ಲಿ, ಕಲ್ಲಳ್ಳಿ ಗ್ರಾಮದಲ್ಲಿ ರೋಡಿ ಹಚ್ಚೆ ಕಟ್ತಾ ಇದ್ದಾನೆ. 3 ಅಂತಸ್ತು ಕಟ್ಟಲಿಕ್ಕೆ ನಿಮ್ಗೆ ಕಟ್ಟಡ ಪರ್ಮಿಷನ್ ಕೊಟ್ಟವ್ರು ಯಾರು? ಮತ್ತೆ ಈ ವಕೀಲರು ನಿಮ್ಮ ಮನೆಯನ್ನ ನೋಡ್ರಿ, ವಕೀಲರು ಒಂದು ದಿವಸ ಹೋಯ್ಕೆಸಿಂದ ರಸ್ತೆ ಮೇಲೆ ನಿಮ್ಮೆಲ್ಲ ಮೂಲಿಗಳು, ನಿಮ್ಮ ಕಿಟಕಿಯ ಎಲ್ಲ ಏನು ಕಟ್ಟಡ ಇದೆಯಲ್ಲ ಅದು ರೋಡ್ ಮ್ಯಾಗ ಬಂದು ನಿಂತೈತಿ. ನಿಮ್ಮ ಕಟ್ಟಡಗಳು ಅಕ್ರಮವಾಗಿರುವಾಗ ನ್ಯಾಯಯುತವಾಗಿ ತಮ್ಮ ಜಾಗದಲ್ಲಿ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ದಲಿತರು ಮನೆಗಳ ನಿರ್ಮಾಣ ಮಾಡಕತ್ರ, ನಿಮಗೆ ಯಾಕಿಷ್ಟ ಉರಿ? ನಿಮಗೆ ಯಾಕಿಷ್ಟು ತೊಂದರೆ? ನಿಮ್ಗೆ ಯಾಕಿಷ್ಟು ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಪ್ರಶ್ನೆ ಐತಿ. ಹಾಗಾಗಿ ಅಲ್ಲಿ ದಲಿತ ಜನಾಂಗದವರು ಈ ಒಂದು ವಿಷಯವನ್ನ ಎತ್ಕೊಂಡು ನಮ್ಮ ಜೊತೆ ಮಾತನಾಡಿದಾರ. ಅಲ್ಲದೇನೆ ಏನು ಇವರಿಗೆ ವಿನಾಕಾರಣ ಕಿರುಕುಳ ಕೊಡ್ತದೆ, ಇವರ ಮೇಲೆ ಪ್ರಕರಣವನ್ನ ಕೂಡ ದಾಖಲು ಮಾಡಬೇಕನ್ನುವಂತ ಒಂದು ವಿಚಾರವನ್ನ ನಮ್ಮ ಮುಂದೆ ಇಟ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಊರು ಕೇರಿ ಆರಾಮಾಗಿ ಇದ್ದಾರೆ ಇವರು. ಕೆಲವೊಂದಿಷ್ಟು ಅಲ್ಲಿ ಕಲ್ಲಳ್ಳಿ ಅಂದ ತಕ್ಷಣ ಒಂದು ಅಂಬೇಡ್ಕರ್ ಸರ್ಕಲ್ಗಾಗಿ ಒಂದಿಷ್ಟು ಗಲಾಟೆ ಆಯಿತು. ಅದು ಎಲ್ಲ ತಾಲೂಕು ಆಡಳಿತದವರು ಬಂದು ಅದನ್ನ ಏನಪ್ಪ ತಿಳಿಗೊಳಿಸಿ ಈಗೆಲ್ಲ ಸವರ್ಣೀಯರು, ಊರಿನ ಜನ, ದಲಿತ ಜನ, ಸವರ್ಣೀಯ ಜನ, ದಲಿತ ಜನ ಆರಾಮಾಗೇ ಇದ್ದಾರೆ. ಆದ್ರೆ ಈಗ ಹೊಸ ಕಾನ್ಸೆಪ್ಟ್ ಅನ್ನೋ ಹಾಗ ನೀವು ಮನೆಯಲ್ಲಿ ಕಟ್ಕೋಬೇಡ್ರಿ, ನಮಗೆ ರಸ್ತೆಗೆ ಅಡಚಣೆ ಆಕೈತೆ ಅಂತ ಹೇಳಿ ಬಂದು ಅದನ್ನ ಗ್ರಾಮ ಪಂಚಾಯತ್ ಅವರು ಸರ್ವೆ ಮಾಡಿದ ಪ್ರಕಾರ ಏನು ಕಟ್ಟಡ ಇದೆ, ರಸ್ತೆ ಇದೆ, ಅದು ಯಥಾವತ್ತಾಗಿದೆ, ಅದಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ. ಅದನ್ನು ಬಿಟ್ಟು ತಮ್ಮ ಸ್ವಂತ ಜಾಗದಲ್ಲಿ ದಲಿತರು ಮನೆಗಳನ್ನ ನಿರ್ಮಾಣ ಮಾಡ್ಕೊಳಕತ್ತಾರ. ಅಂತ ದಲಿತರಿಗೆ ನೀವು ರಸ್ತೆ ಕಡೆಗೆ ಮುಖ ಮಾಡಿ ಬಾಗಿಲುಗಳನ್ನ ಬಿಡಬಾರ್ದನ್ನೋ ಹುನ್ನಾರಕ್ಕಾಗಿ. ಮತ್ತು ನಿಮಗೂ ಇನ್ನೊಂದು ವಿಷಯ ಹೇಳ್ತೀನಿ, ಈ ಸುಮಾರು 250ರಿಂದ 300 ಮನೆಗಳಿರುವಂತಹ ದಲಿತ ಕಾಲನಿ, ಈ ದಲಿತ ಕಾಲನಿಯಲ್ಲೇ ಈ ವೀರಭದ್ರೇಶ್ವರ ದೇವಸ್ಥಾನ ಐತಿ. ನೋಡ್ರಿ,
ಈ ಸುತ್ತಮುತ್ತ ಕೇವಲ ಮಾತ್ರ ಮಾದಿಗ ಸಮಾಜ ಅಲ್ಲ, ಮಾದಿಗ ಸಮಾಜ, ಅಲ್ಲಿ ಭಜಂತ್ರಿ ಸಮಾಜ, ಇನ್ನಿತರೆ ಎಲ್ಲಾ ಸಮಾಜ, ಒಟ್ಟಾರೆ ಎಲ್ಲಾ ಸಮಾಜದವರು ಸೇರಿ ಅಲ್ಲಿರು ವಾಸ ಮಾಡ್ತಿರುವಂತದ್ದು. ಅನ್ಯೋನ್ಯವಾಗಿ ಇದ್ದಾರೆ ಎಲ್ಲರೂ. ಅವರು ಎಲ್ಲರೂ ಸೇರಿ ವಾಸ ಮಾಡಿರುವ ಜಾಗದಲ್ಲಿ ಇವರು ವೀರಭದ್ರೇಶ್ವರ ದೇವಸ್ಥಾನವನ್ನ ಕಟ್ಕೊಂಡಿದ್ದಾರೆ. ಇರ್ಲಿ, ಅದಕ್ಕೂ ಕೆಲವರು ಭೂಮಿನೂ ಕೂಡ ಕಾಂಟ್ರಿಬ್ಯೂಷನ್ ಮಾಡಿದಾರೆ ಅನ್ನೋ ಮಾಹಿತಿ ಐತಿ. ಆದ್ರೆ ದೇವರು ಯಾವಾಗ ಜಾತಿ ಮಾಡ್ದ? ದೇವರು ಯಾವಾಗಿಂದ ಜಾತಿ ಮಾಡಕ್ ಶುರು ಮಾಡ್ದ? ದೇವರ ಹೆಸರಿನ ಮೇಲೆ ದಲಿತರ ಮೇಲೆ ಎಷ್ಟು ದಿವಸ ದೌರ್ಜನ್ಯ ಮಾಡ್ತೀರಿ ನೀವು ಅನ್ನುವಂತ ಪ್ರಶ್ನೆ ಐತಿ. ತಾಲೂಕು ಆಡಳಿತ, ನಮ್ಮ ಏನು ಉಪವಿಭಾಗಾಧಿಕಾರಿ ನಮ್ಮ ಮೇಡಮ್ ಇದ್ದೀರಿ, ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇವರು ಸುಳ್ಳು ಕೇಸುಗಳನ್ನ ದಲಿತರಿಗೆ ಆಸ್ತಿ ಪಾಸ್ತಿ ಹಾನಿ ಮಾಡುವ ಮೂಲಕ ಆರ್ಥಿಕ ನಷ್ಟವನ್ನ ನಿಂದನೆಯನ್ನ ಮಾಡಿ ಅವ್ರಿಗೇನಪ್ಪಾ ಅಂದ್ರೆ ತೊಂದರೆ ಕೊಡ್ತಾ ಇದಾರ. ಆದಷ್ಟು ಬೇಗನೆ ಇವರ ಮೇಲೆ ಕೇಸ್ ದಾಖಲು ಮಾಡಬೇಕು. ನೀವು ಸ್ಥಳಕ್ಕೆ ಬಂದು ತಾಲೂಕು ಆಡಳಿತ ಚೌಕಾಶಿ ಮಾಡಬೇಕು. ಸ್ಥಳವನ್ನ ಪರಿಶೀಲನೆ ಮಾಡಿ ಯಾರ ಕಡೆ ನ್ಯಾಯ ಇದೆ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ಈ ಪ್ರಕರಣಗಳ ಕುರಿತು ನಾವು ಆ ಊರಿಗೆ ಭೇಟಿ ಕೊಟ್ಟಿವಿ. ಭೇಟಿ ಕೊಟ್ಟಾಗ ಅಲ್ಲಿ ನಡೆದಿರುವಂತಹ ಘಟನೆಗಳು ಏನು, ಅಲ್ಲಿ ಜನ ಏನು ಹೇಳಿಕೆ ಕೊಟ್ಟರು ಕೇಳ್ಕೊಂಡು ಬರೋಣ. ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ನೋಡ್ತಾರಿ, ಲೈಕ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದರ ಜೊತೆಗೆ ನಾವು ಅಲ್ಲಿ PDO ಸಾಹೇಬ್ರ ಜೊತೆ ಮಾತಾಡಿದ್ವಿ, ಅವರು ಕೂಡ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಬನ್ನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಮತ್ತ ಗಟ್ರಿ ಚಿಕ್ಕಿದ್ರು ನಮ್ಮನ್ನ ಇದನ್ ಮಾಡ್ಕೊಡೋದಿಲ್ರಿ. ದೇವಸ್ಥಾನ ಜಾಗ ಎಟ್ಬೇಕು ನೋಡ್ರಿ, ಅಲ್ಲಿ ಜಾಗ ರಗಡ ಐತ್ರಿ. ಬಾಗ್ಲ ಬಿಡ್ಗೋಡ್ವಾರ್ಯಾರ್ರಿ, ನಮ್ಮನ್ ಬಿಡ್ಗೊಟ್ಟಿಲ್ರಿ ಹಿಂದಕ. ನಮ್ಗ್ ದೇವಸ್ಥಾನ ಜಾಗ ಐತಿ, ನಮ್ ದೇವಸ್ಥಾನ ಮಾಡೋನು ಅತ್ತಾರ್ರಿ. ಏನ್ ಹೇಳ್ತಾರ? ಬಾಗ್ಲಾಗ ಬಿಡ್ಸ್ಕೊಟ್ಟಿಲ್ರಿ? ಅವ್ರ ಬಿಡ್ಗೊಟ್ಟಿಲ್ರಿ, ನಮ್ಗ ದೇವಸ್ಥಾನ ಜಾಗ ಐತಿ, ಈ ಕಡೆ ಬ್ಯಾಡತ್ತಾರ್ರಿ ಸರ್. ಈ ಕಡೆ ಒಂದು ಇದಕ್ಕೆ ಇದನ್ನ ಇಲ್ಲನ್ರಿ? ಈ ಕಡೆ ನಮ್ದ್ ಬಾಗ್ಲನ ಇಲ್ರಿ, ಒಂದ ನೋಡ್ರಿ. ಇದನ್ನು ಬಿಡ್ಗೋಡ್ವಾರಾಗಿದ್ರಿ. ನಮ್ಗ್ ದೇವ್ರಿಗೆ ಹೋಗಾಕ್ ಜಾಗ ಇಲ್ಲ, ನೀವ್ ತಳದಾಗ ಇದು ಹಾದಿಲ್ಲ, ಈಗ ಯಾಕೆ ಬಿಡ್ತೀರಿ ಅಂತಿದ್ರಿ. ನಾವ್ ತೊಂದ್ರೆ ಆಕೈತ್ರಿ ಅವ್ರಿಗೆ. ನಾವ್ ದೇವಸ್ಥಾನಕ್ ಹಾದಿ ಬೇಕಲ್ಲ, ನೀವ್ಯಾಕೆ ಈಚಕ್ ಬರ್ತೀರಿ, ಅಲ್ಲಿ ಬರ್ತೀರಿ, ಇಲ್ಲಿ ಬರ್ತೀರಿ, ಗಟ್ರ ಸುಳ್ ಮಾಡ್ತೀವಿ, ಗಿಡ ಹಚ್ತಿರ್ತಾರ್ರಿ. ರೋಡ್ ಐತಲ್ರಿ ಇದು? ನೋಡ್ರಿ ರೋಡ್ ಐತಿಲ್ ನೋಡ್ರಿ ನೀವ. ಇದರಿಂದ ನಿಮ್ ತೊಂದ್ರೆ ಆಗೈತೇನ್ ಬಾಳ್ರಿ? ಹ್ಞೂನ್ರಿ. ಹೆಸರೇನ್ರಿ ನಿಮ್ದು? ಸಂತಾಪ್ ರೀ. ಸಂತಾಪ. ಅಡ್ಡ ಹೆಸರು? ಮಾದರಿ. ಏನಾಗೈತ್ರಿ ಸರ? ಏನ ರೋಡ್ ಗಟ್ಟ ತೊಂದ್ರೆ ಮಾಡ್ಯಾರ ಇವರು. ಗಟಾರ ಮುಂದೆ ಐತ್ರಿ, ಗಟಾರಕ್ಕಿಂತ ಮನಿ ಅಲ್ಲಿ ಹಿಂದೆ ಐತ್ರಿ. ಅದರಿಂದ ಯಾಕತ್ತೇಳಿ ಹಿಂಗ್ ಕೇಳಿತ್ರಿ. ಮತ್ತೆ PDO ಏನ್ ಮಾಡ್ತೇವೆ ಏನದ ಗೊತ್ತಿಲ್ಲ. ಏನ ತೊಂದ್ರೆ ಕೊಡಾಕತ್ತಾರ? ವಿನಾಕಾರಣ ತೊಂದ್ರೆ ಕೊಡತ್ತಾರ ಹೆಂಗ್ರಿ? ವಿನಾಕಾರಣ ಮತ್ತೆ ಇದಾರ, ವಿನಾಕಾರಣನಲ್ಲೇ ಅದು. ನೀವೇನಂತೀರಿ? ಏನಾಗ್ಬೇಕಂತೀರಿ? ಗಟರ ಬರಾಬರಿ ಐತಿ, ಮನಿನೂ ಬರಾಬರಿ ಐತಿ. ತೊಂದ್ರೆ ಕೊಡಾಕತ್ತಾರ. ಮತ್ತೆ ಆತಿಲ್ರಿ ಅದು. ಹೇಳ್ರಿ, ಏನ್ ಪ್ರಾಬ್ಲಮ್ ಆಗಿತ್ತು ನಿಮ್ಗೆ? ಇಲ್ಲೇ ನಾವು ಮನಿ ಕಟ್ಟಾತಿದ್ವನ, ಇಲ್ಲಿ ಮನಿ ಕಟ್ಟಾತಿದ್ವಿ ನಾವು. ಇಲ್ಲೇ ಮನಿ ಕಟ್ಟಾತಿದ್ವಿ. ಮನಿಗೆ ನಮಗ ಅವ್ರ ಒಕ್ಕಲಿಗರ ಮಂದಿ ತೊಂದರೆ ಮಾಡತ್ತಾರನ. ಮುಂದೇನೈತಿ ಇಲ್ಲಿ ಗಟ್ರ ಈಚ ಕಡೆ ಬಂದಿಲ್ಲ. ನಾವು ಅಲ್ಲಿ ಹೋಗಿ ಅರ್ಜಿ ಕೊಡುದು, ನಮ್ಮ ಮ್ಯಾಗ ಶೀಲ ಮಾಡುದು, ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಇದು ತೊಂದರೆ ಮಾಡುದು ಮಾಡ್ತಾರು. ಮುಂದೇನೈತಿ ಇಲ್ಲಿ ಒಟ್ಟು ನಮಗೆ ಮನಿ ಕಟ್ಟುದು ಒಟ್ಟು ತಕರಾರು ಒಟ್ಟು ಬಂದಾಗ ಎಲ್ಲ ಮಾಡ್ತಾರ. ಈಗ ಏನು ನಿಮ್ದ ಪ್ರಾಬ್ಲಮ್? ಏನ್ ಸರ್ಕಾರ ಏನ್ ಈಗ ಇದನ್ನ ಏನ್ ಮನಿ ತೊಂದರೆ ಮಾಡತ್ತಾರ ನಾವು ಒಟ್ಟು ಕಟ್ಕೊಡುವಾಗ. ನಮ್ ದೇಶಿ ಮನಿ ಅಂದ್ರೆ ಒಟ್ಟು ನಮ್ಗೆ ಒಟ್ಟು ತೊಂದರೆ ಒಟ್ಟು ವಿನಾಕಾರಣ ತೊಂದರೆ ಮಾಡತ್ತಾರ. ನೀವು ಗಟ್ರ ಹಚ್ಚ ಕಡೆ ಇದ್ರು ತೊಂದರೆ ಗಟ್ರ ಹಚ್ಚ ಕಡೆ ಇದ್ದು ತೊಂದರೆ ಮಾಡತ್ತಾರ. ಒಂದು ಭಾಗನು ಈ ಕಡೆ ನಾ ಈ ರಸ್ತೆ ಮೇಲೆ ಅಡ್ಡಾಡಿದ್ರ ಒಂದು ಭಾಗನು ರೋಡ್ ಕಡೆ ಆಗಿಲ್ಲ. ಯಾಕಿಲ್ಲ? ನಮ್ಮ ಮೂರ್ ತಲೆ ಬಿದ್ದಾವನ ಇಲ್ಲಿ ಮನಿ ಇತ್ತು ನಮಗ. ಈಗ ಮನಿಗಳು ಏನಲ್ಲ 3 ತಲೆ ಹಿಡ್ಕೊಂಡಾವ. ನಮ್ಮ 3 ತಲೆಮಾರು ಹಿಡ್ಕೊಂಡಾವು. ಈಚ ಕಡೆ ನಮ್ ಜಾಗ ಖಾಲಿ ಜಾಗ ಇತ್ತು. ಖಾಲಿ ಜಾಗ ಸರ್ಕಾರಿ ಮನಿ ಬಂದಾವು. ಅದ್ರ ಕಟ್ಟಾಕತ್ತಾರ, ತೊಂದರೆ ಮಾಡತ್ತಾರ ನಾವು. ಈಗ ಆಲ್ರೆಡಿ ಈ ಜಾಗ ಸರ್ಕಾರಿ ಮನಿ ಕಟ್ಟಾರನ್ರಿ? ಮೊದಲು ಎಲ್ಲ ಸರ್ಕಾರಿ ಮನಿ, ಒಟ್ಟು ಸರ್ಕಾರಿ ಮನಿಗಳಿದ್ರು ಸರ್ಕಾರ ನಿಮ್ಗೆ ಉತ್ತಾರ ಮಾಡಿಕೊಟ್ಟು ತೊಂದರೆ ಮಾಡತ್ತಾರ. ಏನಂತ ತೊಂದರೆ ಮಾಡ್ತಾರು? ಏನ್ ಕಟ್ಟಾಕತ್ತಾನ ಈಗ ಅಲ್ಲಿ ನಮಗೇನು ತಿಳಿಯಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಈ ಕಡೆ ರೋಡ್ ನಾವು ಅಡ್ಡಾಡ್ತೀವಿ, ಮಾಡಿ ನೀರ್ ಸಿಡ್ತಾವು ಅನ್ನೋದು ಅಂತೇಳಿ ನಮ್ಮನ್ನ ಈ ಬಾಗಲ ಬಿಡ್ಕೊಟ್ಟಿವಿ. ಈಗ ಆಯ್ತು, ಈಗ ನೀವು ತಾಲೂಕು ಆಡಳಿತಕ್ಕಾಗ್ಲಿ ಅಥವಾ ಗ್ರಾಮ ಪಂಚಾಯತಿ ಅವ್ರಿಗಾಗ್ಲಿ ಅಥವಾ ಪೊಲೀಸ್ ಇಲಾಖೆನೋ ಅವ್ರಿಗೆ ಏನ್ ಹೇಳ್ತೀವಿ ಸರ್ಕಾರಕ್ಕ? ಪಂಚಾಯತಿ ಅವರು ಬಂದ್ ನೋಡ್ಕೊಂಡು ಹೋಗ್ಯಾರ. ಅವ್ರು ಸರಿ ಐತೆ ಅಂದಾರ. ಈಗ ಇಲ್ಲಿ ಸರಿ ಐತನ ಮಾತ ಅಲ್ಲಿ AC ಮೇಡಮ್ ಕಡೆ ಹೋಗ್ಯಾರ. ಅವ್ರಿಗೆ ಏನ್ ಹೇಳ್ರಿ AC ಮೇಡಮ್ ಅವ್ರಿಗೆ ನೀವು ನಮ್ಮ ಮಾಧ್ಯಮದ ಮೂಲಕ? ಹಂಗ್ರಿ ಸರಿಯಾಗಿ ಬಂದ್ ಇದನ್ನ ಜಾಗ ಪರಿಶೀಲನೆ ಮಾಡ್ರಿ. ಏನ್ ಸ್ಥಿತಿಗತಿ ಏನ್ ನೋಡಿ ನಮಗ ಸ್ವಲ್ಪ ನ್ಯಾಯ ಕೊಡ್ಬೇಕಂತ ನಾವು ಕೇಳ್ರಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಪುಂಡ್ಲಿಕ್ ಮಾತಾಡ್ತೇವೆ. ಏನಾಗಿತ್ತು ಸಮಸ್ಯೆ? ಇಲ್ಲೇ ಪ್ರಕಾಶ್ ಎಂಜಿ ಅವರು ಇಲ್ಲೇ ಮನಿ ಕಟ್ಟಾಕ್ತಾರೆ. ಇಲ್ಲೇ ರಸ್ತಾ ಐತ್ರಿ, ಇಲ್ಲಿ CC ರೋಡ್ ಇದ್ದು ಅದ್ರ ಬಾಜುಕ ಗಟ್ರ ಐತ್ರಿ. ಗಟ್ರ ಬಿಟ್ಟು ಅವ್ರ ಮನಿ ಕಟ್ಕೊಳ್ತಾರೆ.
ಅಲ್ಲಿ ಸಾರ್ವಜನಿಕ ಒತ್ತುವರಿ ಮಾಡ್ಯಾರು, ಸಾರ್ವಜನಿಕ ರಸ್ತೆ ಮೇಲೆ ಮನಿ ಕಟ್ಟಾಕ್ತಾರು ಮತ್ತ ಬಾತ್ರೂಮ್ ಕಟ್ಟಾಕ್ತಾರ ಅಂತ ಹೇಳ್ರಿ ಎಸ್ ಮೇಡಮ್ ಅವ್ರ ಕಡೆ ಅದನ್ನ ಕೇಸ್ ಕೊಟ್ಟಾರ ಸರ್. ಹಿಂಗಾಗಿ ನಮಗ ಇಲ್ಲಿ ಸುಮಾರು ಒಂದು 100 ವರ್ಷ ಆಗಿರ್ಬೋದು ಇಲ್ಲಿ ಹಳಿ ಮನೆಗಳು ಅದಾವ್ರಿ. ಯಾವ ಒಂದು ಇಲ್ಲಿ ರೋಡ್ ಕಡೆ ಮಾರಿ ಮಾಡಿ ಒಂದು ಬಾಗಿಲಿಲ್ರಿ. ಯಾಕಂದ್ರೆ ಇಲ್ಲಿ ಅವ್ರ ದೇವಸ್ಥಾನಕ್ಕೆ ಹೋಗುವಾಗಲಿ ನಮ್ಮ ಮೂತಿ ನೋಡಬಾರ್ದು ಕಾರಣಕ್ಕೂ ಗೊತ್ತಿಲ್ಲ. ಮತ್ತೆ ಈ ಕಡೆ ಎಸ್ ಸಿ ಅವ್ರ ಈ ಕಡೆ ಬಾಗ್ಲ ಬಿಟ್ರೆ ಅವ್ರಿಗೆ ಏನ್ ಅನುಕೂಲ ಆಕೈತಿ ಅನ್ನೋದು ಅದು ಗೊತ್ತಿಲ್ಲ. ಯಾವ ದೃಷ್ಟಿ ಇಟ್ಕೊಂಡು ನಮ್ಮನ್ನ ಈ ಕಡೆ ಬಾಗ್ಲ ಬಿಡ್ಬೋತ ನಮ್ಗೆ ಗೊತ್ತಾಗ್ತಾರ ಸರ್. ಅದ್ರ ಸಂಬಂಧ ಏನಾಗ ಸರಿಯಾಗಿ ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಅಧಿಕಾರಿ ಆಗಲಿ, ಈ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರ್ಬೋದು, ಆದ್ರೆ ನಮ್ಮ ಕಲ್ಲೋಳಿ ಗ್ರಾಮಕ್ಕೆ ಸ್ವಾತಂತ್ರ್ಯ ಏನೋ ಸಿಕ್ಕಿಲ್ಲ ಅಂತ ಹೇಳಿ ನಿಮ್ಮ ಚಾನಲ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಯಾವ ಕಲ್ಲೋಳಿ ಗ್ರಾಮ ಅಲ್ಲ ನಿಮ್ಮ ದಲಿತರ ಕೇರಿಗೆ ದಲಿತ ರೀ ಏನಾಗಿತ್ತು ನಿಮ್ಗೆ? ಏನ್ ಮಾಡಕತ್ತಾರು ಇಲ್ಲಿ? ಸುಮಾರು ವರ್ಷದಿಂದ ಇಲ್ಲಿ ನಮ್ಮ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಐತ್ರಿ. ಕೆಲವೊಂದು 4-5 ವರ್ಷದಿಂದ ನಮ್ಮ ದಲಿತ ಹುಡುಗ ಒಂದು ಅಲ್ಲಿ ನೀರು ಕುಡಿಯಕ್ ಹೋಗಿರ್ತಾರೆ, ನೀರಿಡಿಸಿ ಅದನ್ನ ಒಂದು ಕೊರಿ ತಗೊಂಡು ಬಡದ ಸ್ವಲ್ಪ ಅದನ್ನ ಕಾಲ ಗಾಯವನ್ನು ಮಾಡಿದ್ರು. ಇಲ್ಲಿ ಗ್ರಾಮೀಣ ದೇಶದಲ್ಲಿ ಒಂದು ಕೇಸ್ ದಾಖಲೆ ಮಾಡಿದೀವಿ. ಯಾಕ ಅದ್ರ ಮುಂದೆ ಮತ್ತೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಮಾಡಬಾರ್ದ ನಾವು ದೊಡ್ಡ ಮನಸ್ಸು ಮಾಡ್ಕೊಂತ ಅದನ್ನ ಕೇಸ್ ನಾವು ಬಗೆಹರಿಸ್ಕೊಂಡ್ ಬಂದೀವಿ ಸರ್. ಅಲ್ಲ ಇಡೀ ಊರು ಒಳಗಡೆ ಮುಕ್ತೈತಿ, ಇಲ್ಲಿ ಅಷ್ಟೇ ಯಾಕೆ ಹಿಂಗ? ಇಲ್ಲಿ ನಮ್ಮ ಕಲ್ಲೋಳಿ ಊರಾಗ ಎಲ್ಲಾ ಸಾರ್ವಜನಿಕ ಏನು ಇಲ್ಲಿ ದೇವಸ್ಥಾನ ಅವಲ್ರಿ ಎಲ್ಲ ಕಡೆ ಪ್ರವೇಶ ಇದಾರೆ. ಈ ವೀರಭದ್ರೇಶ್ವರ ದೇವಸ್ಥಾನ ಅಷ್ಟೇ ನಮ್ಮಲ್ಲಿ ಪ್ರವೇಶ ಇಲ್ಲ ಸರ್. ಅಲ್ಲ ಪ್ರವೇಶ ಇಲ್ಲೋ ಅಥವಾ ಅವ್ರ ಆ ಗುಡಿ ಕಮಿಟಿಯವರು ನಿಮಗೆ ತೊಂದರೆ ಮಾಡಕ? ಕಮಿಟಿ ಅವರು ಆತು ಮತ್ತೆ ಅಲ್ಲಿ ಗುಡಿಯ ಪೂಜಾರಿಗಳ ಏನಂತಾರ್ರಿ? ನಮ್ಮಲ್ಲಿ ಇಲ್ಲಿ ಬರಬೇಡ್ರಿ ಮತ್ತೆ ಇಲ್ಲಿ ಸ್ವಲ್ಪ ಈಗ ನಮ್ಮ ಯಾಕಂದ್ರೆ ನಾವು ಕಿಲಿ ಹಾಕೊಂಡು ಹೋಗಿಬಿಡ್ತಾರೆ, ಅಲ್ಲಿ ಯಾರು ಹೋಗಾಕ ಅವಕಾಶ ಇಲ್ಲ. ಹೇಳ್ರಿ ಹೆಸರು ಏನ್ ನಿಮ್ದು? ನನ್ನ ಹೆಸರು ಅನಿಲ್ ರೀ, ಅನಿಲ್ ಅಮ್ಮನಪ್ಪ ಮಂಗ್ರಿ. ಏನ್ ಸರ್ ಏನ್ ಸಮಸ್ಯೆ ಆಗಿತ್ರಿ? ಸಮಸ್ಯೆ ಏನಂದ್ರೆ ರೀ, ಸುಮಾರು ವರ್ಷಗಳಿಂದ ವಾಸ ಮಾಡಾಕ್ತಿವ್ರಿ ನಾವಿಲ್ಲಿ. ಈಗ ಮನಿ ಕಟ್ಟಾಡಿ ಸೌರ್ ಮಾಡಿದೀವಿ ರೀ ನಾವು. ಸವರ್ನಿಯರ್ ಬಂದು ಇಲ್ಲಿ ಬಗಲ ಬಿಡಬೇಡ, ನಿಮ್ಮ ಮೂತಿ ನೋಡೋದಾಗ್ತೈತಿ, ನೀವು ನೀರು ಗೋಸ್ತೀರಿ ಅನ್ನೋ ಕಾರಣಕ್ಕಾಗಿ ನಮ್ಮ ಮನಿ ಬಾಗ್ಲವನ್ನ ಈ ಕಡೆ ಬೇಡ ಅಂತ ಹೇಳ್ತಾರೆ. ಬಂದ್ ಇಳಿಸೋ ವ್ಯವಸ್ಥೆ ಮಾಡಕತ್ತಾರೆ. ಪಂಚಾಯತಿಗೆ ಅರ್ಜಿ ಕೊಟ್ಟಾರು, ತಹಸೀಲ್ದಾರ್ ಆಫೀಸಿಗೂ ಅರ್ಜಿ ಕೊಟ್ಟಾರಿ. ನಮ್ಮ ಹಿರಿಯರ ಮಾತು ಕೇಳ್ಕೊಂಡಿರೋ ನಾವು ಇನ್ಕೋತಕ್ಕ ಗಪ್ ಕೂತಿದೀವ್ರಿ. ಮುಂದೆ ಇದೇ ತರ ನಮ್ಗೆ ತಂಟೆ ತಕರಾರುಗಳು ಮಾಡಕತ್ತಾರ ಅಂದ್ರೆ ನಾವು DC ಆಫೀಸ್ಗೆ ಹೋಗಿ ಅರ್ಜಿ ಕೊಟ್ಟಿರಂದ ನಾವು ಮುಂದಿನ ಕ್ರಮ ಕೈಗೊಳ್ತೀವ್ರಿ ನಾವು. ಅಲ್ಲ ಈಗ ಗ್ರಾಮ ಪಂಚಾಯತಿ ಅವ್ರಿಗತ್ತು, ಎಸ್ ಮೇಡಮ್ ಅವ್ರಿಗತ್ತು ನಿಮ್ಮ ವಿರುದ್ಧ ದೂರ ಮಾಡ್ಯಾರ, RTC ಕೇಸ್ ಮಾಡ್ಯಾರ ಮಾಹಿತಿ ಐತಿ ಮಾಡ್ಯಾರ. ಈಗ ಅನ್ಯಾಯ ಆಗಿದೆ ನಿಮ್ಗೆ, ಅನ್ಯಾಯ ಮಾಡೋರನ್ನ ಕೇಸ್ ಮಾಡ್ಯಾರ. ಮಾಡ್ಯಾರ. ಅವ್ರ ವಿರುದ್ಧ ಅವ್ರಿಗೆ ಏನಾದ್ರು ಪನಿಷ್ಮೆಂಟ್ ಆಗ್ಬೇಕಾದ್ರೆ ಏನ್ ಮಾಡೋದ್ರಿ ನೀವೆಲ್ಲ? ಹೆಂಗ್ರಿ? ಅವ್ರಿಗೆ ಏನಾದ್ರು ಪನಿಷ್ಮೆಂಟ್ ಆಗ್ಬೇಕಾದ್ರೆ ಇದು ಸರಿ ಆಗ್ಬೇಕಾದ್ರೆ ಏನ್ ಮಾಡೋದ್ರಿ? ಅವರು AC ಆಫೀಸ್ ಅವ್ರು ನಾವು DC ಆಫೀಸ್ಗೆ ಹೋಗ್ಬಿಡ್ತೀವ್ರಿ. ಉಪವಾಸ ಸತ್ಯಾಗ್ರಹ ಮಾಡ್ತೀವ್ರಿ. ದಲಿತರಿಗೆ ಒಟ್ಟು ನ್ಯಾಯ ಸಿಗ್ಬೇಕ್ರಿ. ಅವರು ಎಲ್ಲಾ ಕಡೆ ಒತ್ತುವರಿ ಮಾಡ್ಕೊಂಡು ಬಂದು ದೇವಸ್ಥಾನಗಳು ಕಟ್ಕೊಂಡ್ ಕೂತಾರೆ. ಮತ್ತೆ ಈಗ ನಾವು ಕಟ್ಟಾಕತ್ತಂತಲೇ ಬಂದ್ ನಿಮ್ದು ಆದಾಗ್ತೈತಿ, ನಿಮ್ದು ಇದಾಗ್ತೈತಿ. ಸುಮಾರು ಒಂದು 300-400 ಮನಿ ಇರುವಂತ ಏರಿಯಾ ಇದ. ಯಾರ ಮನಿಗಳು ಈ ಕಡೆ ಬಾಗಲ ಬಿಡಾಕ್ ಕೊಟ್ಟಿಲ್ರಿ ಅವ್ರ. ಈ ತರ ನಮ್ಮ ಮ್ಯಾಲ ದೌರ್ಜನ್ಯ ಮಾಡಕತ್ತಾರೆ. ಏನ್ ಇಲ್ಲಿ ನಾವು ಇರ್ಬೇಕು, ಏನ್ ಅವರ ಬಂದ್ ಇಲ್ಲಿ ಇರ್ತಾರ ಅಂತ ಕೇಳ್ಕೊಂಡು ಇದು ಆದಷ್ಟು ಬೇಗನೆ ದಲಿತ ಸಮಾಜಕ್ಕೆ ನ್ಯಾಯ ಸಿಗಲಿ. ಯಾರು ಇಲ್ಲಿ ಜಾತಿ ನಿಂದನೆ ಮಾಡ್ತಾ ಇದ್ದಾರೋ, ಅಕ್ರಮ ದಬ್ಬಾಳಿಕೆ ಮಾಡ್ತಾ ಇದ್ದಾರೋ ಅವರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಲಿ ಎಂದು ಇಲ್ಲಿನ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಸಂಘರ್ಷ ನ್ಯೂಸ್ ಕರ್ನಾಟಕ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಧನ್ಯವಾದಗಳು.